ಓಕೆ, ಈ ನಡುವೆ ಡಿ.ಕೆ.ಶಿ ಒಂದು ಪತ್ರಿಕಾ ಹೇಳಿಕೆಯನ್ನು ಒಂದು ಕೊಟ್ಟಿದ್ದಾರೆ. ಅದರಲ್ಲಿ ಏನಿದೆ ಅಂತಂದರೆ ದೇವರಾಜೇಗೌಡ ಆರೋಪಕ್ಕೆ ಡಿ.ಕೆ.ಶಿ ಸ್ಪಷ್ಟನೆ. ಈ ನಡುವೆ ಇದೀಗ ಲೈವ್ ಡಿ.ಕೆ. ಶಿವಕುಮಾರ್ ಅವರ ಮನೆ ಮುಂದೆ ಕನ್ನಡ ಸಂಘಟನೆಗಳು ಪ್ರತಿಭಟನೆ ಮಾಡ್ತಾ ಇರುವಂಥ ದೃಶ್ಯಾವಳಿಗಳು ಕಂಡು ಬರ್ತಾ ಇದೆ. ಜೆ.ಡಿ.ಎಸ್ ಕಾರ್ಯಕರ್ತರು ಬಟ್ ಕನ್ನಡ ಶಾಲ್ಗಳನ್ನು ಹಾಕ್ಕೊಂಡಿದ್ದಾರೆ. ಜೆ.ಡಿ.ಎಸ್ ಕಾರ್ಯಕರ್ತರಂತೆ ಈಗ ಬರ್ತಿರುವಂಥ ಮಾಹಿತಿ. ಇದು ಡಿ.ಕೆ. ಶಿವಕುಮಾರ್ ಅವರ ಸದಾಶಿವನಗರದ ಮನೆ. ಡಿ.ಕೆ. ಶಿವಕುಮಾರ್ ಅವರು ರಾಜ್ಯವನ್ನ ಇವತ್ತು ರಾಜಕೀಯವಾಗಿ ಇವತ್ತು ಮಾಜಿ ಪ್ರಧಾನಿ ದೇವೇಗೌಡರನ್ನ ಷಡ್ಯಂತ್ರ ಮಾಡಿ ಅವ್ರ ಹೆಸರಿಗೆ ಮಸಿ ಮಾಡೋದಕ್ಕೋಸ್ಕರ ಇವತ್ತು ಇವರೇ ಹಿಂದೆಗಡೆಯಿಂದ ಬಿಟ್ಟು ಇವತ್ತು ಆಡಿಯೋ ರಿಲೀಸ್ ಆಗಿದೆ. ಹಿಂದೆಗಡೆಯಿಂದ ಜನ ಬಿಟ್ಟು ದೇವೇಗೌಡರು ಇವತ್ತು ಕುಮಾರಸ್ವಾಮಿಗೆ ಮಸಿ ಮಾಡೋದಕ್ಕೆ ಸಂಬಂಧ ಕರ್ನಾಟಕ ರಾಜ್ಯದ ರಾಜಕಾರಣವನ್ನ ಕೆಟ್ಟದಾಗಿ ನಡೆಸ್ಕೊಳ್ತಾ ಇದ್ದಾರೆ. ಸರ್ಕಾರವನ್ನ ಕೆಟ್ಟ ನಡೆಸ್ಕೊಳ್ತಾ ಇದ್ದಾರೆ. ಇವತ್ತೇನೇ ನಡೀತಾ ಇದ್ರು ಸೆಕ್ಸ್ ಸ್ಕ್ಯಾಂಡಲ್ ಯಾವುದೇ ಆಗಿರ್ಬೋದು, ಕರ್ನಾಟಕದಲ್ಲಿ ಯಾವ್ದಾದ್ರು ನಡೀತಾ ಇದ್ರೆ ಅದಕ್ಕೆ ನಿರ್ಮಾಪಕ, ನಿರ್ವಹಣೆ, ಪ್ರೊಡ್ಯೂಸರ್ ಇಂದ ಹಿಡಿದು ಎಲ್ಲಾ ಕಾರಣಕ್ಕೂ ಡಿ.ಕೆ. ಶಿವಕುಮಾರ್ ಒಬ್ಬರೇನೆ. ಅವ್ರು ಬಿಟ್ರೆ ಇಂಥ ಕಚಡಗಳು ಯಾರು ಇಲ್ಲ. ದೇವೇಗೌಡರು ದ್ವೇಷ ರಾಜಕಾರಣಿಯಿಂದ ಅವ್ರ ಮನೆತನ ಹಾಳು ಮಾಡೋಕ್ಕೋಸ್ಕರ ಇವತ್ತು ಏನ್ ಮಾಡ್ತಾರೆ ಷಡ್ಯಂತ್ರ. ಇದು ಯಾವ್ದು ನಡೆಯಲ್ಲ. ನಮ್ಮ ಕರ್ನಾಟಕದಲ್ಲಿ ಕನ್ನಡ ಸಂಘಟನೆಗಳು ದೇವೇಗೌಡರು ಪರವಾಗಿರೋ ನೆಲ ಜಲ ಯಾರೇ ಇದ್ರು ಕೂಡ ದೇವೇಗೌಡರು ಮನೆಗೆ ಯಾರು ಆಗಲ್ಲ. ಯಾಕಂದ್ರೆ ದೇವೇಗೌಡರು ಕಟ್ಟಿರುವಂತ ಕರ್ನಾಟಕ ಇದು. ಈ ಕೆಂಪು ಶಾಲೆ ಇಡೋವರ್ಗು ಯಾವ ಡಿ.ಕೆ. ಆಗ್ಲಿ ಸಿದ್ದರಾಮಯ್ಯ ಆಗ್ಲಿ ಯಾರು ಏನು ಮಾಡೋದಕ್ಕಾಗಲ್ಲ. ಡಿ.ಕೆ. ಶಿವಕುಮಾರ್ಗೆ ಆದ್ರೆ ಸರ್, ಮುಖ್ಯವಾಗಿ ಮೋದಿ ಮತ್ತೆ ಎಚ್.ಡಿ.ಕೆ. ಅವರು ಅವರ ಮುಖಕ್ಕೆ ಮಸಿ ಬಳಿಯುವಂತಹ ಪ್ರಯತ್ನ ಆಗಿದೆ. ಖಂಡಿತವಾಗ್ಲೂ ಮೇಡಮ್, ಇವೆಲ್ಲರೂ ಅರ್ಥ ಮಾಡ್ಕೊಬೇಕು. ಮಾಧ್ಯಮದವರು ಸ್ಟೇ ತಗೊಂಬಂದ್ರೆ ಚುನಾವಣೆ ಹಿಂದಿನ ದಿನ ಬಿಡ್ತಾರೆ ಅಂದ್ರೆ ಇವ್ರು ಯಾವ ರೀತಿ ಷಡ್ಯಂತ್ರ ಇರ್ಬೋದು. ಮಿಸ್ಟರ್ ಎಲ್ಲ ನಡಿ ಈಗ ಶುರು ಮಾಡೋಣ. ಕೇಸರಿಯಿಂದ ಮನೋಲ್ಲಾಸ ಮನಸ್ಸು ಮತ್ತೇರಿ ಕುಣಿದಾಡಿದೆ ನೋಡು, ಮನಸ್ಸು ಮತ್ತೇರಿ ಕುಣಿದಾಡಿದೆ ನೋಡು. ಕ್ಷಣ ಕ್ಷಣವೂ ಆಚರಿಸಿ ಕೇಸರಿ ಹಬ್ಬ. ವಿಮಲ್ ಬಾಯಲ್ಲಿ ಹೇಳಿ ಕೇಸರಿ. ಶಿವರಾಮೇಗೌಡ ಗೌಡ್ರೆ, ನಿಮ್ಮಂತ ಒಬ್ಬ ನಾಲಾಯಕ ಬಕೆಟ್ ರಾಜಕಾರಣಿ ಇವತ್ತವರೆಗೂ ರಾಜಕಾರಣದಲ್ಲಿ ಯಾರು ಇಲ್ಲ. ನೀನು ರಾಜಕಾರಣ ಮಾಡೋ ಬದಲು ತಲೆಡಿಯ ಕೆಲಸ ಮಾಡಬೇಕು. ಎಲ್ಲರೂ ಶಿವರಾಮೇಗೌಡ, ನಿನ್ನಂತ ಒಬ್ಬ ಅಲಾಟೋಪಿ ಇನ್ನೊಬ್ಬ ರಾಜಕಾರಣ ಯಾರು ಇಲ್ಲ. ನಿನ್ನಂತ ಒಬ್ಬ ರಾಜಕಾರಣ ಮತ್ತೆ ಕೇಳ್ಕೊಂಡು ಡಿ.ಕೆ. ಶಿವಕುಮಾರ್ ಅವರು ಕೂಡ ಒಕ್ಕಲಿಗರು ವಿರೋಧಿ ಆಗ್ತಾ ಇದಾರೆ. ಇದು ಜಾಸ್ತಿ ನಡೆಯಲ್ಲ. ಅದೇ ಮುಳ್ಳು ಅವ್ರಿಗೆ ಚುತ್ತಾ ಇದೆ ಇವತ್ತು ಡಿ.ಕೆ. ಶಿವಕುಮಾರ್ ಅವ್ರಿಗೆ. ಎಸ್.ಐ.ಟಿ ಇವ್ರ ಹ್ಯಾಂಡ್ ಓವರ್ ಅಲ್ಲಿ ಇದೆ ಅಂತಾನು ಕೂಡ ಆರೋಪ. ಇರ್ಲಿ, ಏನಾಗಿದೆ? ಸರ್ಕಾರ ಯಾರು ಇವ್ರ ತಾನೆ, ಇವ್ರು ಹೆಂಗ್ ಬೇಕು ತಿರ್ಸ್ತಾ ಇದಾರೆ. ಯಾವುದೇ ರೀತಿಯಾದ ಸ್ಪಂದಿಸ್ತಾ ಇಲ್ಲ. ರೇವಣ್ಣ ಅವ್ರು ಎಂತ ಉತ್ತಮ ಆಡಳಿತಗಾರ ಅಂತ ಇಡೀ ಕರ್ನಾಟಕ ಗೊತ್ತಿದೆ, ಅಂತ ಜಿಲ್ಲೆ ಜನತೆ ಗೊತ್ತಿದೆ. ಬಟ್ ಆದ್ರೆ ಇವ್ರು ಮಾಡ್ತಾರೆ ಕೆಲಸ ನಾಡದ್ರೋಹಿ. ಡಿ.ಕೆ. ಶಿವಕುಮಾರ್ ನಾಡದ್ರೋಹಿ. ದೇವರಾಜೇಗೌಡ ಅವರು 4 ಮಂತ್ ಬ್ಯಾಕ್ ಒಂದು ಪತ್ರ ಬರೀತಾರೆ ಬರೀಲಿ ಇವರಿಗೆ. ವಿಜೇಂದ್ರ ಅವಾಗಲೇ ಅವರು ಉಲ್ಲೇಖ ಮಾಡ್ತಾರೆ ಎಲ್ಲ ವಿಚಾರಗಳನ್ನು ಕೂಡ. ಸರ್, ನಮ್ಮದು ಬೇಡ ಸರ್. ಇವತ್ತು ರಾಜ್ಯದ ಹೆಣ್ಣು ಮಕ್ಕಳ ಮಾನ ಪ್ರಾಣ ಇವತ್ತು 3 ಕಾಸ್ಕಿಟ್ಲಾಗೆ ಇಡೀ ದೇಶಾದ್ಯಂತ ಹಾಳು ಮಾಡಿರೋ ನಾಲಾಯಕ ರಾಜಕಾರಣಿ ಡಿ.ಕೆ. ಶಿವಕುಮಾರ್. ಇವರು ರಾಜಕಾರಣಕ್ಕೆ ಯೋಗ್ಯರಲ್ಲ, ಇವರು ಅಯೋಗ್ಯರು, ನಾಲಾಯಕ. ಇವರು ಕೂಡಲೇ ರಾಜೀನಾಮೆ ಕೊಡಬೇಕು. ಇಲ್ಲಾಂದ್ರೆ ನಾಳೆ ಇಡೀ ರಾಜ್ಯಾದ್ಯಂತ ಜನ ಕಾರ್ಯಕರ್ತರು, ಇಡೀ ರಾಜ್ಯದಲ್ಲಿ ಯಾವ್ದಾರ ಲಕ್ಷಾಂತರ ಕಾರ್ಯಕರ್ತರು ನಾಳೆ ವಿಧಾನಸೌಧ ಮುಖ್ಯ ಆಗ್ತಾರೆ. ದೇವೇಗೌಡರಿಗೆ ಈ ಇಡೀ ವಯಸ್ಸಲ್ಲೇ ಇವರು ಮಸಿ ಬೆಳೀತಾರೆ. ಇವ್ರ ರಾಜಸ್ಥಾನದಲ್ಲಿ ಇವ್ರ ತಂದೆ ಇದ್ದಿದ್ರೆ ಕೆಲಸ ಮಾಡಿದ್ದಾರೆ. 94 ವರ್ಷದ ಮುಗಿಸಲಿ ಹಿರಿಯ ರಾಜಕಾರಣಿ ಇವ್ರು ರೀತಿ ನೋವು ಕೊಡ್ತಾ ಇದಾರಲ್ಲ, ಇವ್ರಿಗೆ ತಂದೆ ತಾಯಿ ಇಲ್ವಾ? ಅವ್ರ ತಂದೆ ಕಾರ್ಯ ಮಾಡಕ್ ಕೊಡ್ಲಿಲ್ಲ ಅಂದ್ಬಿಟ್ಟು ಜೈಲಲ್ಲಿದ್ದಾಗ ಅಳ್ತಿದ್ರಲ್ಲ, ಅದಕ್ಕೆ ಆ ಯಪ್ಪ ಇವತ್ತು 52 ವರ್ಷ ಇವತ್ತು ಮಾಜಿ ಪ್ರಧಾನಿಗಳು. ಶಿಕ್ಷೆ ಕೊಡಕ್ಕೆ ಕಾನೂನು ಇದೆ, ಕೋರ್ಟ್ ಇದೆ. ಇವ್ರು ಯಾರು? ಇವರು ಇದನ್ನೆಲ್ಲ ಸೇರಿ ಮಾಡಕ್ಕೆ ಎಲ್ಲ ಸುಳ್ಳು ಸೃಷ್ಟಿ ರೆಕಾರ್ಡಿಂಗ್ ಬಿಟ್ಟಿದ್ಯಲ್ಲ, ಸಾಕ್ಷಿ ಇಲ್ವಾ? ನಾಳೆ ಬಿಡ್ತಾರ ಇಲ್ಲ. ಇವತ್ತು ಯಾವ್ದಾರು ಈ ಪ್ರಕರಣದ ಹಿಂದೆ ಡಿ.ಕೆ. ಶಿವಕುಮಾರ್ ಮತ್ತೆ ಸಿದ್ದರಾಮಯ್ಯ ಅವರ ಇಬ್ರು ಕುತ್ಕೊಂಡು ಆಪರೇಟ್ ಮಾಡ್ತಾ ಇದ್ದಾರೆ. ಈ ಕೂಡಲೇ ಇವರಿಬ್ಬರು ರಾಜೀನಾಮೆ ಕೊಡ್ಬೇಕು. ಈ ಕೂಡಲೇ ಇವರಿಬ್ಬರನ್ನ ಬಂಧಿಸಿ ವಿಚಾರಣೆ ಮಾಡ್ಬೇಕು. ಎಸ್.ಐ.ಟಿ ಈ ರಾಜ್ಯದಲ್ಲಿ ಇವ್ರನ್ನ ಬಂಧಿಸಿದ್ರೆ ತಪ್ಪಾಗಿರೋರು ಯಾರಾಗ್ಲಿ ಶಿಕ್ಷೆ ಕೊಡ್ಲಿ. ನಾವು ನೋಡಿ ಮೇಡಮ್, ನಾವು ನಾಳೆ ಲಕ್ಷಾಂತರ ವಿಧಾನಸೌಧ ಮುತ್ತಿಗೆ ಹಾಕ್ತೀವಿ. ಯಾವ್ದೇ ಕಾರಣಕ್ಕೂ ಆಡಳಿತ ಸುವ್ಯವಸ್ಥೆನ ಹಾಳು ಮಾಡೋದಕ್ಕೆ ಬಿಡೋದಿಲ್ಲ ನಾವು.